ವಾಪಸ್ ಹೇಳಿ. ಹಾಯ್ ಫ್ರೆಂಡ್ಸ್, ನೋಡ್ರಿ ಇವತ್ತು ನಾವು ಬನ್ನಿಕೊಬ್ಬ ಬಸವಣ್ಣಗೆ ಹೊಂಟೀವ್ರಿ ಐಗಳು ಮಾಡ್ಸಕ್ಕೆ. ಬರ್ರಿ ನೀವು ನೋಡ್ರಿ. ಗೋಧಿ ಹುಗ್ಗಿ ಮಾಡೀವ್ರಿ, ಈ ಕಡೆಗೆ ಬದ್ನಿಕಾಯಿ ಪಲ್ಯ ಮಾಡೀವ್ರಿ, ಮತ್ತು ಸಂಡ್ಗೆ, ಹಪ್ಳ, ಉಪ್ಪಿನಕಾಯಿ ಎಲ್ಲ ಥರದ ಅಡುಗೆ ಮಾಡ್ಕೊಂಡು ನಾವು ಇವತ್ತು ಬಸವಣ್ಣಗೆ ಹೋಗಿ ಅಲ್ಲಿ ಒಂದು 5 ಮಂದಿ ಉಣ್ಸಿದ್ವಿ ಅಂದ್ರೆ ನಮ್ಗೆ ಒಟ್ಟು ನೆಮ್ಮದಿ ನೋಡ್ರಿ. ಯಾಕಂದ್ರೆ ಪ್ರತಿ ವರ್ಷ ಶ್ರಾವಣ ಸೋಮವಾರದಾಗ ಒಂದು ಸೋಮವಾರ ನಾವು ಹಾಕ್ಕೊಂಡು ಹೋಗಿ ಬರ್ತೇವೆ ನೋಡ್ರಿ. ಯಾಕಂದ್ರೆ ಅದು ನಮ್ಮ ಹಿರಿಯರೆಲ್ಲರೂ ಹಿಂದಿಲಿತ್ರ ಮಾಡ್ಕೊತ ಬಂದಾರಂತ್ರಿ. ಹಾಗಾಗಿ ನಾವು ನಮ್ಮ ಚಿಗವ್ರ ಮನ್ಯಾಗ ಹೋಗಿ ಇಷ್ಟು ಅಡ್ಗೆ ಮಾಡ್ತೀವ್ರಿ. ಅಡ್ಗೆ ಮಾಡಿ ಮತ್ತು ಬನ್ನಿಕೊಬ್ಬ ಬಸವಣ್ಣಗೆ ಇದು ನಮ್ದು ಟ್ಯಾಕ್ಟ್ರ್ ಐತಲ್ರಿ, ಆ ಟ್ಯಾಕ್ಟ್ರ ತೊಗೊಂಡು ನಮಗೆ ಬೇಕಾದ ಮಂದಿನ ಕರ್ಕೊಂಡು ಅಲ್ಲಿ ಹೋಗಿ ಉಣಿಸ್ತೇವ್ರಿ. ಯಾಕಂದ್ರೆ ಬಂದು ಒಂದು 5 ಮಂದಿ ನಾವು ಮಾಡಿದಂಥ ಅನ್ನ ಉಂಡು ಇದಾದ್ರೆ ಸಂತೃಪ್ತ ಆದ್ರೆ ನಮಗೂ ಭಾಳ ಚಲೋ ಅನ್ಸುತ್ತಲ್ರಿ. ಹಾಗಾಗಿ 4 ಮಂದಿ ಕರ್ಕೊಂಡು ಊಟಕ್ಕೆ ಹೊಂಟೇವ್ರಿ ಫ್ರೆಂಡ್ಸ. ನೋಡ್ರಿ ಅಲ್ಲಿ ಊಟಕ್ಕೆ ಕುಂತ್ಕೊಂಡಾರಿ. ಬರ್ರಿ ನೀವು ಊಟ ಮಾಡಿರಿ ಮತ್ತು ನಮ್ಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ. ನನ್ನ ಎಲ್ಲ ವಿಡಿಯೋ ನಿಮ್ಗೆ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಅಂತ ನಾನು ಹೇಳ್ತೇನೆ ರೀ. ಇದಕ್ಕಿಂತ ಹೆಚ್ಚಿಗೆ ಏನು ಹೇಳೋಕ್ಕಾಗಲ್ರಿ. ಭಾಳ ಹೇಳಿದ್ರೆ ಬರೀ ಮುಂದೆ ಇದನ್ನು ಕೇಳ್ಬೇಕಂತ ನೀವು ಅಂತೀರಿ ಅನ್ನೋದು ನನಗೆ ಗೊತ್ತೈತ್ರಿ. ಹಾಗಾಗಿ ನಾನು ಜಾಸ್ತಿ ಏನು ಹೇಳಕ್ಕೆ ಹೋಗಂಗಿಲ್ಲ ರೀ. ಬನ್ನಿಕೊಬ್ಬ ಬಸವಣ್ಣ ಎಲ್ಲಿ ಬರ್ತಾನಪ್ಪ ಅಂದ್ರೆ ಕೊಪ್ಪಳ ಜಿಲ್ಲಾ ದಾಗ ಬರ್ತಾನೆ ರೀ. ತಳಕಲ್ಲ ರೂಟಿಗೆ ಬನ್ನಿಕೊಪ್ಪ ಐತಲ್ರಿ, ಬನ್ನಿಕೊಬ್ಬ ಬಸವಣ್ಣಗೆ ಅಡ್ಗೆ ಮಾಡ್ಕೊಂಡು ಹೊಂಟೇವೆ ನೋಡ್ರಿ. ಆತನ ಕೆರೆ ನೋಡ್ರಿ. ಇದು ಕೆರೆ ಅಂತೂ ಭಾಳ ಮಳೆಯಾಗಿ ಭಾಳ ಅಂದ್ರೆ ಭಾಳ ತುಂಬಿತ್ರಿ. ಹುಡುಗರು ಕರ್ಕೊಂಡು ಹೋಗಿದ್ದಲ್ರಿ, ಬರೀ ಹುಡುಗರು ಕರ್ಕೊಂಡು ಮೇಂಟೆನೆನ್ಸ್ ಮಾಡ್ಕೊಂಡು ಬರೋದ್ರಾಗ ಸಾಕಾತ್ರಿ ಫ್ರೆಂಡ್ಸ್.